ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೀತಿಯಿಂದ ಕಲಾ ಚಾನಲ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆಯೇ ಈಗ ಬೆಳಗ್ಗೆಯಿಂದ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಈಗ ಇದು ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಅಂದರೆ ಒಂದು 3 ಗಂಟೆ 4 ಗಂಟೆ ಹಂಗೆ. ಈಗ ನಮ್ಮ ಮನೇಲಿ ಪಕ್ಷಿಗಳಿವೆ. ನನ್ನ ಮಗನಿಗೆ ಏನಾದರೂ ಒಂದು ಪಕ್ಷಿ ಪ್ರಾಣಿಗಳೇನಾದರೂ ಮನೆಯಲ್ಲಿರಬೇಕು. ಎಲ್ಲನೂ ತಂದು ಆಚೆ ಬಿಟ್ಬಿಟ್ವಿ. ನಾಯಿಗಳು ಬೆಕ್ಕುಗಳು ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗಲ್ಲ. ನಾವಿರೋದು ಫಸ್ಟ್ ಫ್ಲೋರಲ್ಲಾಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಎಲ್ಲ ತಂದುಬಿಟ್ಟು ವಾಪಸ್ ಬಿಟ್ಟಿದ್ದಾಯಿತು. ಈಗ ಇವೆರಡು ಪಕ್ಷಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಇವಕ್ಕೆ ನೋಡ್ರಿ ಕ್ಯಾರೆಟು ಇದು ಏನಾದ್ರು ತರಕಾರಿಗಳೆಲ್ಲ ತುರಿದು ಹಾಕ್ತೀವಿ. ಸೌತೆಕಾಯಿ ಕ್ಯಾರೆಟು ಎಲ್ಲನೂ ಅದೆಲ್ಲ ಹಾಕಿ ನೋಡ್ರಿ. ಇವಾಗೆಲ್ಲ ಬಿಸಿಲು ಕಾಯ್ತಾಯಿತ್ತು, ಅವಾಗ ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋ ಇದು. ನೋಡ್ರಿ, ರಾಗಿ ಎಲ್ಲನೂ ಕ್ಲೀನ್ ಮಾಡಿಸ್ಕೊಂಬಂದು ಒಣಗಿಸಿ ತಗೊಂಬಂದಿದ್ದೀನಿ. ಈಗ ಇಲ್ಲಿ ಬಂದುಬಿಟ್ಟು ಪಾಟ್ಗೆ ಹಾಕೋದಕ್ಕೆ ಮಣ್ಣು ಹಂಗೆ ಇದೆ. ಇಲ್ಲೆಲ್ಲ ಒಣಗಿಸೋಕ್ಕೆ ಹಾಕಿದ್ದೆ. ಏನಂತ ಹೇಳಿದ್ರೆ ಇದು ಬಾರ್ಲಿ ತೊಳೆದು ಹಾಕಿದ್ದೆ ಒಣಕೊಳ್ಳೋಕ್ಕೆ. ಅದನ್ನು ಸಹ ಮಿಲ್ ಮಾಡಿಸ್ಕೊಂಬರ್ಬೇಕು. ಏನಂತ ಹೇಳಿದ್ರೆ ಬಾರ್ಲಿ ರೊಟ್ಟಿ ಮಾಡೋದಕ್ಕೆ. ಈಗ ಗೋಧಿ, ರಾಗಿ, ಜೋಳ, ಬಾರ್ಲಿ ಎಲ್ಲನೂ ಸಹ ಮಿಲ್ ಮಾಡಿಸ್ಕೊಂಬರ್ಬೇಕು. ನಾನು ಯಾವುದೂ ರೆಡಿ ಹಿಟ್ಟು ತೊಗೊಂಬರಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲನೂ ಸಹ ಹಾಕಿಸ್ಕೊಳ್ಳೋದೇನೆ. ಕಡಲೆಕಾಯಿ ಬೀಜನೂ ಅಷ್ಟೇ ಹುಳ ಬಂದುಬಿಟ್ಟಿತ್ತು, ಅದಕ್ಕೆ ಅದನ್ನು ಒಣಗಿಸ್ಕೊಂಡು ನುಗ್ಗೆ ಸೊಪ್ಪು, ನಮ್ಮ ಪಾರ್ಕಲ್ಲಿ ನುಗ್ಗೆ ಸೊಪ್ಪಿತ್ತು, ಕಡ್ದಿದ್ರು ಮರ, ಅದೆಲ್ಲ ಜಾಸ್ತಿ ಸಿಕ್ಕಿತ್ತು. ಅದನ್ನು ತಂದುಬಿಟ್ಟು ಹಂಗೆ ಒಣಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಅದನ್ನು ಸಹ ಒಣಗಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಅಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು. ಏನಂತ ಹೇಳಿದ್ರೆ ಅಪ್ಪ, ಈ ಹೌಸ್ ವೈಫು ಕೆಲಸ ಇದೆಯಲ್ಲ, ನಿಜವಾಗ್ಲೂ ಯಾರಿಗೂ ಬೇಡ ಅನಿಸ್ಬಿಡುತ್ತೆ. ಯಾರನ್ನ ಒಂದು ಇಬ್ಬರನ್ನ ಕೆಲಸದವ್ರನ್ನ ಇಟ್ಕೊಂಡ್ಬಿಟ್ಟು ಮನೆಗೆ ಎಲ್ಲನ ಒಳ್ಳೆ ಜಾಬ್ಗೆ ಹೋಗಿ ಕೆಲಸ ಮಾಡೋದು ಬೆಸ್ಟು ಅನಿಸ್ಬಿಡುತ್ತೆ ಒಂದೊಂದು ಸಾರಿನ. ಏನಂತ ಹೇಳಿದ್ರೆ ಒಂದು ದಿವಸನೂ ರಜಾ ಇಲ್ಲ. ಮತ್ತು ಸಂಬಳ ಇಲ್ಲದ ಏಕೈಕ ಈ ಜಗತ್ತಿನಲ್ಲಿ ಸಂಬಳ ಇಲ್ಲದೆ ರಜೆ ಇಲ್ಲದೆ ಇರತಕ್ಕಂಥ ಏಕೈಕ ಒಂದು ಕೆಲಸ ಅಂದರೆ ಈ ಹೌಸ್ ವೈಫ್ ಕೆಲಸ. ಅಪ್ಪ, ಅದು ಎಂಥ ಹೆಸರು ಹೌಸ್ ವೈಫು ಅಲ್ವಾ. ಯಾರಿಗೆ ಬೇಕು ಅನ್ನಿಸ್ಬಿಡುತ್ತೆ ಒಂದೊಂದು ಸಾರಿನ. ಒಂದೊಂದು ಸಾರಿ ನಮಗೆ ನಾವೇ ರಜೆ ಕೊಟ್ಕೋಬೇಕಾಗತ್ತೆ. ಕೊಟ್ಕೊಂಡ್ರೂ ಕೆಲವೊಂದು ಅದೇನೋ ಹೇಳ್ತಾರಲ್ಲ, ಏನು ವರ್ಕ್ ಫ್ರಮ್ ಹೋಮ್ ಅಂತಾರಲ್ಲ, ಹಂಗಾಗ್ಬಿಡತ್ತೆ. ಮಾಡ್ತಾನೂ ಇರಬೇಕು, ಕೆಲಸನೂ ಮಾಡ್ತಿರಬೇಕು, ರಜನೂ ಹಾಕ್ಕೊಂಡಿರಬೇಕು ಅನ್ನೋಂಗೆ ಈ ಮನೇಲಿ ಮಕ್ಳುಗಳಿದ್ರಂತೂ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಏನಾದರೂ ಅದರಲ್ಲೂ ಏನಾದರೂ ರಜೆಗಳು ಇತ್ತು ಮನೇಲಿದ್ರು ಅಂದ್ರಂತೂ ಇನ್ನೂ ಬಿಡುವೇ ಇರಲ್ಲ, ಅಷ್ಟು ಕೆಲಸಗಳಿರ್ತದೆ. ಅದ್ರ ಮಧ್ಯೆ ನಾನೊಂದಷ್ಟು ಕೆಲಸಗಳನ್ನ ಇನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿರಿ, ಮೇಲ್ಗಡೆ ತುಂಬ ಈಗ ಪಾಟ್ಗಳಿತ್ತು. ಇವೆಲ್ಲ ಪಾಟ್ಗಳು ಆವಾಗಲೇ ಎಷ್ಟು 12 ವರ್ಷದ ಪಾಟ್ಗಳು. ಅಂದರೆ ನಾವು ಮನೆ ಕಟ್ಟೋ ಟೈಮಲ್ಲಿ, ಗೃಹ ಪ್ರವೇಶದ ಟೈಮಲ್ಲಿ ತಂದಿರತಕ್ಕಂಥ ಕೆಲವೊಂದು ಈ ಪಾಟ್ಸ್ಗಳು ಅಲ್ಲೇ 10-12 ವರ್ಷ ಆಗಿದೆ. ಅದೇ ಪಾಟ್ಗಳೆಲ್ಲನೂ ನಾನು ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ, ಹಂಗೆ ಉಳಿದಿತ್ತು. ಅದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎಲ್ಲ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಸೊಪ್ಪಿನ ಬೀಜಗಳನ್ನ ಹಾಕಿದ್ದೀನಿ. ಮತ್ತು ಇದು ಮಕ್ಕಳಿಗೆ ಏನನ್ನ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತೇಳ್ಬಿಟ್ಟು ಈಗ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ ಕಡಲೆಕಾಯಿ ಬೀಜನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಈಗ ಬೆಳ್ಳುಳ್ಳಿ, ಜಚ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಕ್ಕೊಂಡು ಇದಕ್ಕೆ ಅಚ್ಕಾರದ ಪುಡಿನಾದರೂ ಹಾಕ್ಕೋಬೋದು, ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು. ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರಿಗಡಲೆನ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿನೂ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದೇ ಬಿಸಿಗೇ ಈ ಪೇಪರ್ ಅವಲಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಬೇಕಂದರೆ ಸಕ್ಕರೆ ಮತ್ತು ಕೊಬ್ಬರಿ ಬೇಕಂದರೆ ಸೇರಿಸ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿರುತ್ತೆ. ನಾವೆಲ್ಲ ಹಾಕೋ ಪೇಷನ್ಸ್ ಇರಲಿಲ್ಲ. ಸಕ್ಕರೆ ಒಂದು ಹಾಕ್ಬೋದಿತ್ತು, ಹಾಕೋದಕ್ಕೆ ಯಾವಾಗಲೇ ಸ್ನ್ಯಾಕ್ಸ್ ಬೇಕು ಅಂತಿದ್ರು, ಬಂದುಬಿಟ್ಟಿದ್ರು ಸ್ಕೂಲಿಂದ. ಹಂಗಾಗಿ ಸಕ್ಕರೆ ಏನೂ ಹಾಕೋಕ್ಕೆ ಹೋಗಲಿಲ್ಲ. ಅರ್ಜೆಂಟಲ್ಲಿ ಹಂಗೆ ಕೊಟ್ಬಿಟ್ಟೆ. ನೀವು ಮಾಡಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ, ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಟಿಫನ್ಗೆ ನೋಡಿರಿ, ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು 1-2 ಖಾರ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಅದಕ್ಕೆ ಇದು ನಾಟಿ ಈರುಳ್ಳಿ, ಜವಾರಿ ಈರುಳ್ಳಿ ಅಂತಾರಲ್ಲ ಅದನ್ನು ಸಹ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ನೋಡಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಅದಕ್ಕೆ ಒಂದು 3 ಟೊಮೊಟೊನ, ಹುಳಿ ಟೊಮೊಟೊನ, ನಾಟಿ ಟೊಮೊಟೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಈಗ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿರಿ ಈ ಥರ ಎಲ್ಲ ಸಾಫ್ಟ್ ಆಗಿರುತ್ತೆ. ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ತಣ್ಣಗಾದ ನಂತರ ಬೆಳ್ಳುಳ್ಳಿ ಹಾಕ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಇದು ತಣ್ಣಗಾಗಿದೆ ಇವಾಗ ಮಿಕ್ಸಿ ಮಾಡ್ಕೋಬೇಕು. ನೋಡಿ ನುಣ್ಣಗೆ ರುಬ್ಕೊಂಬಿಡ್ಬೇಕು. ನೆಕ್ಸ್ಟ್ ಏನು ಒಗ್ಗರಣೆ ಹಾಕೋ ಅಗತ್ಯ ಏನಿಲ್ಲ, ಆಗೋಯ್ತು ಚಟ್ನಿ. ನೋಡಿರಿ ಈಗ ಬಂದುಬಿಟ್ಟು ರೊಟ್ಟಿನ ಮಾಡ್ಕೊಳ್ಳೋಣ. ಈಗ ಬಂದುಬಿಟ್ಟು ಕ್ಯಾರೆಟು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಎಲ್ಲ ಕಾಳುಗಳು ಒಂದು 5 ಕಾಳುಗಳದ್ದು ಹಿಟ್ಟದು. ಅಂದರೆ ಅವರೆಕಾಳು, ಹೆಸ್ರು ಕಾಳು, ಕಡಲೆಕಾಳು ಮತ್ತು ಹುರುಳಿಕಾಳು, ಇನ್ನೊಂದು ಯಾವುದೋ ಒಂದು ಕಾಳು, ಒಟ್ಟಿಗೆ ಒಂದು 5 ಕಾಳದು ಹಿಟ್ಟು ಮತ್ತು ಒಂದು ಬೌಲು ಜೋಳದ ಹಿಟ್ಟು. ಈಗ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಎಲ್ಲ ಸೊಪ್ಪುಗಳು, ಕ್ಯಾರೆಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿರಿ ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಸಿ ಇಟ್ಕೊಂಡ್ಬಿಡ್ಬೇಕು. ಒಂದು 10 ನಿಮಿಷ ಬಿಟ್ಟಾದ ನಂತರ ಈಗ ನೋಡಿರಿ ಹಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಥರ ಯಾವುದಾದ್ರೂ ಒಂದು ಬಟರ್ ಪೇಪರು ಅಥವಾ ಹೋಳಿಗೆ ಶೀಟ್ ಬರುತ್ತಲ್ಲ ಆ ಥರದನ್ನ ತೊಗೋಬೇಕು. ಇಲ್ಲಾಂದರೆ ಒಂದು ಬಟ್ಟೆ ಅಥವಾ ಬಾಳೆ ಎಲೆ ಯಾವುದಾದ್ರೂ ತೊಗೋಬೋದು. ತೊಗೊಂಡು ಈ ಥರ ನೋಡಿರಿ ತೆಳುವಾಗಿ, ತುಂಬಾ ತೆಳುವಾಗಿ ತಟ್ಕೊಬೋದು. ನೋಡಿರಿ ಈ ಥರ ತೆಳುವಾಗಿ ತಟ್ಕೊಂಡ್ಬಿಟ್ಟು ಹಂಚಿನ ಮೇಲೆ ಹಾಕ್ಕೊಂಡು 2 ಕಡೆ ನೀಟಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಒಂದು ಸ್ವಲ್ಪ ದಪ್ಪನೇ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ದಪ್ಪನೇ ಮಾಡಿದ್ದೀನಿ. ನೀವು ಬೇಕಂದ್ರೆ ತುಂಬಾ ತೆಳುವಾಗೂ ಸಹ ತಟ್ಕೊಬೋದು. ನೋಡಿರಿ ಇದ್ರ ಜೊತೆಗೆ ಟೊಮೊಟೊ ಕಡಲೆಬೇಳೆ ಚಟ್ನಿ. ನೋಡಿರಿ ತುಪ್ಪನ ಹಿಂಗೆ ಮೇಲೆ ಹಾಕ್ಕೊಂಬಿಟ್ರೆ ಸೂಪರಾಗಿರುತ್ತೆ ತಿನ್ನೋದಕ್ಕಂತೂ. ಇದನ್ನು ರಾಗಿ ಹಿಟ್ಟಲ್ಲೂ ಮಾಡ್ಬೋದು, ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು, ಎಲ್ಲ ಹಿಟ್ಟಲ್ಲೂ ಸಹ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಮತ್ತು ಇನ್ನೊಂದು ಹಾಕಿದ್ದೀನಿ. ತುಂಬಾ ರುಚಿಯಾಗಿತ್ತು. ಬ್ರೇಕ್ಫಾಸ್ಟು, ಹೆಲ್ತಿ ಬ್ರೇಕ್ಫಾಸ್ಟು. ಮತ್ತು ಕಾಳುಗಳು, ಬೇಳೆಗಳು ಬೇಯಿಸಿ ಪ್ರೋಟೀನ್ ಎಕ್ಸ್ಟ್ರಾ ತಗೊಳ್ಳೋದಕ್ಕಿನ್ನೂ ಆ ಥರ ಹಿಟ್ಟನ್ನು ಹಾಕೊಳ್ಸ್ಕೊಳ್ಳೋದು ತುಂಬಾ ಈಸಿ. ಈಗ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಒಂದು ರೈಸ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ರೈಸ್ ರೆಸಿಪಿ ತುಂಬಾ ಚೆನ್ನಾಗಿದೆ, ನೋಡಿ ಕೊನೆವರೆಗೂ. ಹಾಗೆಯೇ ಈಗ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ಎಲ್ಲ ಹೋಲ್ ಸ್ಪೈಸಸ್ಗಳನ್ನ ಹಾಕ್ಕೊಂಡಿದ್ದೀನಿ. ನಾನು ಇಷ್ಟೇ ಸ್ಪೈಸಸ್ ಅಷ್ಟೇ, ಬೇರೆ ಏನು ಗರಂ ಮಸಾಲ, ಪಲಾವ್ ಮಸಾಲ ಏನೂ ಹಾಕಲ್ಲ. ಇಷ್ಟೇ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಸೋಂಪು ಎಲ್ಲ ಹಾಕಿಬಿಟ್ಟು ಅದಕ್ಕೆ ಅವೆಲ್ಲ ಫ್ರೈ ಆದ ನಂತರ ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅದಕ್ಕೆ ಹಾಕಿಬಿಟ್ಟು ಅದು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಅದು ಸ್ವಲ್ಪ ಫ್ರೈ ಆದ ನಂತರ ಟೊಮೊಟೊನ ಹಾಕ್ತಾಯಿದ್ದೀನಿ. ಒಂದು 2-3 ಟೊಮೊಟೊನ ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ 1.5 ಸ್ಪೂನಷ್ಟು. ಅದನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು 1 ನಿಮಿಷ. ಈಗ ಬಂದುಬಿಟ್ಟು ತರಕಾರಿನ ಹಾಕಿದ್ದೀನಿ. ಕ್ಯಾರೆಟು, ಹುರುಳಿಕಾಯಿ ಮತ್ತು ಬಟಾಣಿನ ಹಾಕಿದ್ದೀನಿ. ಇದನ್ನು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿರಿ ಈ ಥರ ಫ್ರೈ ಮಾಡ್ಕೋಬೇಕು. ಮಾಡಿಕೊಂಡು ಈಗ ಒಂದೇ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ, ಬರೀ ಧನಿಯಾ ಪುಡಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಬಂದುಬಿಟ್ಟು ನುಗ್ಗೆ ಸೊಪ್ಪು, ಒಂದು ದೊಡ್ಡ ಕಟ್ಟಷ್ಟು, 1 ಕಟ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಅಂದರೆ ರಾತ್ರಿನೇ ವಾಶ್ ಮಾಡಿ ಎತ್ತಿಟ್ಬಿಟ್ಟಿರ್ತೀನಿ ನಾನು ಸೊಪ್ಪುಗಳನ್ನೆಲ್ಲನೂ. ನಂತರ ಬಟ್ಟೆ ಮೇಲೆ ಹಾಕಿ ಮುಚ್ಚಿಟ್ಟಿರ್ತೀನಿ. ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ ನಂತರ ಇಲ್ಲಿ ಬಂದುಬಿಟ್ಟು ತೆಂಗಿನಕಾಯಿ ಹಾಲು ಹಾಕ್ಕೊಂಡಿದ್ದೀನಿ. ಅಂದರೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದರ 2ರಷ್ಟು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ, ಒಂದು ರಿಚ್ನೆಸ್ ಕೊಡುತ್ತೆ ರೈಸ್ ರೆಸಿಪಿಗೆ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಬರೀ ನೀರು ಬೇಕಂದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಸ್ಪೆಷಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಬಾಸ್ಮತಿ ರೈಸನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಯಾವ ರೈಸ್ ಆದರೂ ಹಾಕ್ಕೋಬೋದು, ಬುಲೆಟ್ ರೈಸು, ಸೋನಾ ಮಸೂರಿ ರೈಸು, ಯಾವ್ದು ಬೇಕಂದ್ರೂ ಹಾಕ್ಕೋಬೋದು. ಹಾಕ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ಮೊರಿಂಗಾ ರೈಸ್ ಅಥವಾ ನುಗ್ಗೆ ಸೊಪ್ಪಿನ ಪಲಾವು ಅಥವಾ ನುಗ್ಗೆ ಸೊಪ್ಪಿನ ಬಾತು, ಮೆಂತ್ಯ ಬಾತ್ ಹೇಗೆ ಮಾಡ್ತೀವೋ ಅದ್ರ ಬದಲು ನುಗ್ಗೆ ಸೊಪ್ಪಿನ ಬಾತು ತುಂಬಾ ಚೆನ್ನಾಗಾಗಿತ್ತು. ನುಗ್ಗೆ ಸೊಪ್ಪನ್ನು ಸಹ ಚೆನ್ನಾಗಿ ಬೆಂದಿತ್ತು, ತುಂಬಾ ರುಚಿಯಾಗಿತ್ತು. ಬರೀ ಮೆಂತ್ಯ ಬಾತು, ಟೊಮೊಟೊ ಬಾತು, ಪಲಾವೇ ಮಾಡ್ತಾಯಿರ್ತೀವಿ. ಹಾಗಾಗಿ ಈ ಥರ ಒಂದು ನುಗ್ಗೆ ಸೊಪ್ಪಿನ ಪಲಾವನ್ನು ಸಹ ಟ್ರೈ ಮಾಡಿ ನೋಡಿರಿ. ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು, ಚೆನ್ನಾಗಿರುತ್ತೆ, ರುಚಿಯಾಗೂ ಸಹ ಇರುತ್ತೆ. ನೋಡ್ರಿ ಆಗೋಯ್ತು. ಈಗ ಬಂದುಬಿಟ್ಟು ಸಂಜೆಗೆ ನುಗ್ಗೆಕಾಯಿ ಫ್ರೈ ಮಾಡಿದ್ದೆ. ನುಗ್ಗೆಕಾಯಿ ಫ್ರೈ ಮಾಡಿ ತುಪ್ಪ ಎಲ್ಲ ಕಾಯಿಸಿಟ್ಟಿದ್ದೆ.
ಈಗ ನುಗ್ಗೆಕಾಯಿ ಫ್ರೈಗೆ ಅನ್ನ. ಹೀಗಿತ್ತು ನನ್ನ ಡೇ ರೊಟೀನ್.